ಜಿಲ್ಲೆಯ ಏಮ್ಸ್ ಹೋರಾಟ ಸಮಿತಿ ದೆಹಲಿಗೆ ಸ್ಥಳಾಂತರ. ಆಗಸ್ಟ್ 7ರಂದು ದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ಒಂದು ದಿನದ ಪ್ರತಿಭಟನೆ. ಡಾಕ್ಟರ್ ಕಳಸ ನಗರದ ಪತ್ರಿಕಾ ಭವನದಲ್ಲಿ ರಾಯಚೂರು ಜಿಲ್ಲೆಯ ಏಮ್ಸ್ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕರಾದ ಡಾಕ್ಟರ್ ಬಸವರಾಜ ಕಳಸರವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಕಳಸರವರು ಜುಲೈ 23ರಂದು ಜರುಗಿದ ಕೇಂದ್ರ ಬಜೆಟ್ನಲ್ಲಿ ರಾಯಚೂರು ಜಿಲ್ಲೆಯ ಏಮ್ಸ್ ಬೇಡಿಕೆಯ ಬಗ್ಗೆ ಕೇಂದ್ರ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಯಾವುದೇ ಚಕಾರವನ್ನು ಎತ್ತಲಿಲ್ಲ. ಸುಮಾರು 2 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಜಿಲ್ಲೆಗೆ ಏಮ್ಸ್ ಸಂಸ್ಥೆಯನ್ನು ನೀಡಬೇಕೆಂಬ ಹೋರಾಟದ ಬೇಡಿಕೆಗೆ ನಿರಾಶೆಯಾಗಿ ಎಳ್ಳು ನೀರು ಬಿಟ್ಟಂತಾಗಿದೆ. ಆದ ಕಾರಣ ಆಗಸ್ಟ್ 7ರಂದು ದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದಿನದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಳೆದ ತಿಂಗಳು ನಾವು ಏಮ್ಸ್ ಕುರಿತು ದೆಹಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಏಮ್ಸ್ ಮಂಜೂರಾಗುವ ಕುರಿತು ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಹಾಗೂ ಕಲ್ಯಾಣ ಕರ್ನಾಟಕದ 5 ಸಂಸದರನ್ನು ಭೇಟಿಯಾಗಿದ್ದು ರಾಯಚೂರಿಗೆ ಏಮ್ಸ್ ನೀಡುವ ಭರವಸೆ ನೀಡಿದ್ದರು. ಆದರೆ ಜುಲೈ 23ರಂದು ನಡೆದ ಬಜೆಟ್ನಲ್ಲಿ ಏಮ್ಸ್ ಕುರಿತು ಯಾವುದೇ ಪ್ರಸ್ತಾವನೆ ಆಗದೆ ಇರುವ ಕುರಿತು ನಮ್ಮ ಹೋರಾಟಕ್ಕೆ ಹಿನ್ನಡೆಯಾಗಿದೆ. ಆದುದರಿಂದ ದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ಒಂದು ದಿನದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಪಾರ್ಲಿಮೆಂಟ್ ನಲ್ಲಿ ಎತ್ತಿದ ಮೇಲೆ ನಮಗೆ ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ವರ್ಷಾತೀತವಾಗಿ ಯಾರೇ ಇಂದಿಕ ನಮ್ಮ ಸಂಸದರಾಗಿ ಅಮರೇಶ್ ನಾಯಕರು ಕೂಡ ಪತ್ರ ಬರೆದಿದ್ದಾರೆ, ಸಾಕಷ್ಟು ಸಲ ಪತ್ರ ಬರೆದಿದ್ದಾರೆ. ಅವರು ಕೂಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಇಲ್ಲಂತ. ಬಟ್ ಮೊನ್ನೆ ದಿವಸ ನೇರವಾಗಿ ಒಂದು 0 ಅವರ್ಸ್ನಲ್ಲಿ ಒಂದು ಪ್ರಶ್ನೆ ಕೇಳೋದ್ರ ಮೂಲಕ ಇಡೀ ನಮ್ಮ ಕರ್ನಾಟಕಕ್ಕೆ ಮತ್ತು ಇಡೀ ಭಾರತಕ್ಕೆ ರಾಯಚೂರಿಗೆ ಅಗತ್ಯ ಇರ್ತಕ್ಕಂಥ ಏಮ್ಸ್ ಬಗ್ಗೆ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಅದು ಬಹಳ ಸಂತೋಷದ ವಿಷಯ. ಅವರು ಮಾತಾಡಬೇಕಾದ್ರೆ ಉಳಿದ 27 ಸಂಸದರು ಯಾರು ಕೂಡ ಅದಕ್ಕೆ ಅಪಸ್ವರ ಎತ್ತಿಲ್ಲ. ಸೊ ಹೀಗಾಗಿ ಇಡೀ ನಮ್ಮ ಕರ್ನಾಟಕದ ಎಲ್ಲರಿಗೂ ಕೂಡ ಒಂದು ಮೆಂಟಲಿ ಪ್ರಿಪೇರ್ಡ್. ಇಟ್ ಶುಡ್ ಬಿ ಎಸ್ಟಾಬ್ಲಿಷ್ಡ್ ಇನ್ ರಾಯಚೂರಲ್ಲಿ ಆಗಬೇಕು ಅಂತ ಎಲ್ಲರೂ ಒಪ್ಪಿಕೊಂಡಿರ್ತಾರೆ. ಅದಕ್ಕೋಸ್ಕರ ನಾನು ಇಲ್ಲಿ ಅಪೀಲ್ ಮಾಡೋದು ನಮ್ಮ ಜಿಲ್ಲೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ಇರೆಸ್ಪೆಕ್ಟ್ ಆಫ್ ದ ಪಾರ್ಟಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಕಾಂಗ್ರೆಸ್, ಬಿಜೆಪಿ, JDSನ ಅಧ್ಯಕ್ಷರು, ಪದಾಧಿಕಾರಿಗಳು ಈ ಆಗಸ್ಟ್ 7ನೇ ತಾರೀಕಿಗೆ ಜಂತರ್ ಮಂತರ್ ದೆಹಲಿ ನಡೀತಕ್ಕಂಥ ಒಂದು ಪ್ರತಿಭಟನಾ ಒಂದು ಸತ್ಯಾಗ್ರಹದಲ್ಲಿ ದಯವಿಟ್ಟು ಪಾಲ್ಗೊಳ್ಳಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಆಗಲಿ ನಮ್ಮ ಬಿಜೆಪಿ ಸರ್ಕಾರ ಇದೆ, ನಾವು ಯಾಕೆ ಮಾಡಬೇಕು ಅಂತಕ್ಕಂಥದ್ದು ಬೇಡ. ಮೊದಲು ನಮ್ಮ ಜಿಲ್ಲೆಯ ಹಿತಾಸಕ್ತಿ, ಇಲ್ಲಿಯ ಅಭಿವೃದ್ಧಿ, ಇಲ್ಲಿಯ ಬೇಡಿಕೆ ಬಹಳ ಮುಖ್ಯ ಆಗ್ತದೆ ಪಕ್ಷಕ್ಕಿಂತ. ಅದನ್ನು ತಾವು ಮನವರಿಕೆ ಮಾಡಿಕೊಂಡು ನಮ್ಮ ಜೊತೆಗೆ ಎಲ್ಲ ಪಕ್ಷಗಳು, ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಅವತ್ತ ಪಾಲ್ಗೊಳ್ಳಬೇಕಂತ ತಿಳ್ಕೊಂಡು ನಾನು ಈ ಮೂಲಕ ಕರೆಕೊಡ್ತೇನೆ. ಈ ಸಂದರ್ಭದಲ್ಲಿ ಅಶೋಕ್ ಜೈನ್, ಜಾನ್ ವೆಸ್ಲಿ, ಸಾದಿಕ್ ಖಾನ್, ಎಸ್ ಮಾರಪ್ಪ, ತಿಮ್ಮಾರೆಡ್ಡಿ, ಹೇಮರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.